ನಾವು ಆಫ್ಟರ್ನೂನ್ ಟೈಮ್ನಲ್ಲಿ ಬಂದಿರೋದ್ರಿಂದ ಇಲ್ಲಿ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಕಾಣ್ತದೆ. ನೆಕ್ಸಸ್ ಮಾಲ್ ಹೆಂಗಿದೆ ಅನ್ಸ್ಕೊಂಡು ಕ್ರಿಸ್ಮಸ್ ಫುಲ್ ವೈಬ್ಸ್ ಹಾಕಿಟ್ಟಿದ್ದಾರೆ. ಇಲ್ಲಿಂದ ಫುಲ್ ಡೆಕೋರೇಷನ್ ಇವಾಗ ಅಷ್ಟೊಂದು ಕಾಣಿಸ್ತಿಲ್ಲ, ಬಟ್ ನೈಟ್ ಎಲ್ಲ ಬರ್ತಿರಲ್ಲ, ನೈಟ್ ಬಂದಾಗ ಫುಲ್ ಲೈಟಿಂಗ್ಸಲ್ಲೆಲ್ಲ ಇದು ಸಖತ್ತಾಗಿ ಕಾಣಿಸ್ತಿರುತ್ತೆ ಡೆಕೋರೇಷನ್ ಎಲ್ಲ ಸಚ್ಚು. ಇಲ್ಲಿ ಏನೋ ಹೊಸದಾಗಿ ನೀವು ಬಜಾರ್ ಥರ ಎಲ್ಲ ಮಾಡಿದ್ದಾರೆ ನೋಡಿ, ಲೈಕ್ ಕ್ರಿಸ್ಮಸ್ ನೀವು ಬಜಾರ್ ಅಂತೆ. ಇದು ಫ್ರಂಟ್ ಗೇಟ್, ಇದು ನೆಕ್ಸಸ್ ಮಾಲ್ದು ಫ್ರಂಟ್ ಗೇಟ್. ಎಷ್ಟು ಕ್ಯೂಟ್ ಆಗಿದೆ. ಇದು 100 ರೂಪೀಸ್ ಅಂತ, ಇದು 50 ರೂಪೀಸ್. ನಾವು ಆಫ್ಟರ್ನೂನ್ ಟೈಮ್ನಲ್ಲಿ ಬಂದಿರೋದ್ರಿಂದ ಇಲ್ಲಿ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಕಾಣಲ್ಲ, ಬಟ್ ನೀವು ಈವ್ನಿಂಗ್ ನೈಟಲ್ಲೆಲ್ಲ ಬಂದರೆ ಫುಲ್ ಲೈಟಿಂಗ್ಸಲ್ಲಿ ಆ ಕ್ರಿಸ್ಮಸ್ ವೈಬ್ಸ್ ಎದ್ದು ಕಾಣಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ 450 ಅಂತೆ. ನಾನು ಮನಿ ಪ್ಲ್ಯಾಂಟ್ ಕೇಳಿದೆ 150 ಮನಿ ಪ್ಲ್ಯಾಂಟ್. ಇಲ್ಲಿಂದ ಕೋರಮಂಗಲದಿಂದ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ತೊಗೊಂಡೋಗೋದು ಬಸ್ಸಲ್ಲಿ ಹೋಗಿ ಬಿಡೋದಂತೆ. ಸೊ ನಾನು ಅಲ್ಲೇ ತೊಗೊಂಡು ಎಷ್ಟೋ ತನಕ ನಾವು ಮಾಲ್ದು ಔಟ್ಸೈಡ್ ಇರೋಂಥದ್ದು ಕ್ರಿಸ್ಮಸ್ದು ಬಜಾರ್ ಇದೆಯಲ್ಲ ಅಲ್ಲಿ ನೋಡಿದೆ ಆಯಿತು. ಇವಾಗ ನಾವು ಒಳಗಡೆ ಹೋಗೋಣ ಅಂತ. ಲೇಡೀಸ್ ಒಳಗಡೆ ಡೆಕೋರೇಷನ್ ಕೂಡ ಸೂಪರಾಗಿ ಇದೆ. ಫುಲ್ ಡೆಕೋರೇಷನ್ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಕಾರ್ ರೇಸಿಂಗ್, ಇದು 300 ರೂಪೀಸ್ ಅಂತೆ. ಅಂದರೆ ಒಂದು 5 ನಿಮಿಷ ಕೊಡ್ತಾರೆ, ಆ ಒಂದು ರೌಂಡ್ ಫುಲ್ ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು ಅಷ್ಟೇ. ಇಲ್ಲಿ ಯಾವ ರೇಸಿಂಗ್ ಕಾರ್ ತೊಗೋಬೇಕು ಅದನ್ನ ತೊಗೊಳ್ಬೋದು. 300 ರೂಪೀಸ್ ಒಂದು ಕಾರ್. ಅವರಲ್ಲೇ ಕಾರ್ ನೋಡ್ತಾ ಇದ್ದಾನೆ. ನಾನು ಇಲ್ಲಿ ಬಂದು ನಾವು ಗ್ರೌಂಡ್ ಫ್ಲೋರಿಂದ ಇವಾಗ ಫಸ್ಟ್ ಫ್ಲೋರಿಗೆ ಹೊರಟ್ವಿ. ಅಷ್ಟೊಂದು ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅನ್ಸೋದು ಎಷ್ಟು ಡೆಕೋರೇಷನ್ ಇದೆ ಅಂತ. ಡೈರೆಕ್ಟಾಗಿ ಬಂದು ನೋಡಿದ್ರೆ ಒಂದು ಸಖತ್ತು. ಬ್ಯಾಂಗ್ಳೂರಲ್ಲಿ ಎಲ್ಲ ಮಾಲಲ್ಲೂ ಒಂದೊಂದು ಥರ ಡೆಕೋರೇಷನ್ ಆಗ್ತದೆ. ಇದು ನೆಕ್ಸಸ್ ಮಾಲು. ಸೊ ನೆಕ್ಸಸ್ ಮಾಲಲ್ಲಿ ಈ ಥರ ಇದೆ ಡೆಕೋರೇಷನ್, ಆ್ಯಂಡ್ ಒಂದೊಂದು ಮಾಲಲ್ಲಿ ಒಂದೊಂದು ಥರ ಸಖತ್ತಾಗಿರುತ್ತೆ. ಸಖತ್ತಾಗಿ ಕೂಡ ಇದೆ. ಇನ್ನು ಹೋಗೋಕ್ಕೆ ಟೋಟಲ್ 4th ಫ್ಲೋರ್ ಇದೆ. ರೇಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡ್ಕೊಳ್ಳಿ ಹೆಂಗೆ ಕಾರ್ ರೇಸ್. ಆದರೆ ಕರೆಕ್ಟಾಗಿ ಒಬ್ಬರು ಓಡಿಸ್ತಾ ಇಲ್ಲ. ಇವಾಗ ಮೇಲ್ಗಡೆ ಹೋಗ್ತಾ ಈಗ ಮೇಲ್ಗಡೆ ಪಿಜ್ಜಾ ತಿನ್ನೋಣ ಅಂತ. ಪಿಜ್ಜಾ ಬಿಟ್ಟು ತುಂಬ ದಿವಸ ಆಗಿತ್ತು. ನೀವು ಪಿಜ್ಜಾ ತಿನ್ನೋಕ್ಕೆ ಬಿಟ್ಟಿರಲ್ಲ ಇಷ್ಟು ದಿನ, ಬೇಡ ಅಂತ ಹೇಳಿದ್ವಿ. ಇವತ್ತೇನೋ ಮಾರ್ನಿಂಗ್ ಬಂದಿದ್ವಿ ಅಂತೇಳಿ ತಿಂತೀನಿ ಅಂದು ನೋಡೋಣ ಟ್ರೈ ಮಾಡಲಿ ಅಂತ ಪಾಪ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಕಾಲು ಪಿಜ್ಜಾ ಬೇಡ ಬರ್ಗರ್ಗೆ ಹೋಗೋಣ ಅಂತೇಳಿ ಹೊರಟಿದ್ದಾಳೆ. ಬರ್ಗರ್ ಏನು ತಗೊಂಡು ನೋಡಬೇಕು. ಹಾಗೆ ಒಂದು ಪೆಪ್ಸಿ ಆರ್ಡರ್ ಮಾಡು. ಇದೊಂದು ಮಾಡ್ತೀನಿ ಆರ್ಡರ್. ಹಾಂ ಹಾಂ ಒಂದೇ ಸಾಕು. ಸರ್ ಇಲ್ಲ ಆರ್ಡ್ರ್ ತೊಗೊಳೋಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ. ಇಷ್ಟು ತೊಗೊಂಡಿದ್ದೀವಿ. ಕೋಕೋ ಕೋಲಾ, ಬರ್ಗರ್, ಇದು ದಿಸ್ ಇಸ್ ಬರ್ಗರ್, ಐಸ್ ಕ್ರೀಮ್, ಇದು ಫ್ರೆಂಚ್ ಫ್ರೈಸ್. ನಾವು ಫಸ್ಟ್ ಟ್ರೈ ಮಾಡ್ತಾ ಇದ್ದೀವಿ ಬರ್ಗರ್. ತುಂಬ ಸರಿ ತಿಂದಿದ್ದಾನೆ ಇದರಲ್ಲಿ ಫಸ್ಟ್ ಟ್ರೈ ಮಾಡ್ತಿರೋದು ಇವತ್ತಿನ ವೀಡಿಯೋದಲ್ಲಿ. ಇದು ವೆಜ್ ಬರ್ಗರ್. ನಾವು ಸ್ವಲ್ಪ ವೆಜ್ ಆಗಿರೋದ್ರಿಂದ ಈಗ ವೆಜ್ ಸಿಗೋದು. ಓಕೆ, ಇನ್ನೊಂದೇನು ಗೊತ್ತಾ, ಈ ಬರ್ಗರ್ ಆಗಲಿ ಕೇಕ್ಸ್ ತೊಗೊಂಡು ಏನೇ ತಿನ್ನಲಿ ಕೋಕ್ ಇಲ್ಲ ಅಂದರೆ ತಿನ್ನೋದು ನಿಜ ಆಗೋದೇ ಇಲ್ಲ ಅಲ್ಲ. ಕೋಕೋ ಕೋಲಾ ಇದು ಕೋಕ್ ಇಲ್ಲದೆ ನೀವು ಖಂಡಿತವಾಗ್ಲೂ ತಿನ್ನೋಕೆ ಆಗೋದೇ ಇಲ್ಲ. ನನಗಂತೂ 100% ಯಾ. ಇವಾಗ ನೆಕ್ಸ್ಟು ಟ್ರೈ ಮಾಡ್ತಾ ಇದ್ದೀನಿ ಇದು ಫ್ರೆಂಚ್ ಫ್ರೈಸ್. ಇಬ್ಬರು ಟ್ರೈ ಮಾಡ್ತಾ ಇದ್ದೀವಿ ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್
ಓಕೆ, ಇದೇನು ಅಂತ ದೊಡ್ಡದಲ್ಲ, ಆಲೂಗಡ್ಡೆ ತೆಗೆದಿದ್ರು ಅದೇ ಫ್ರೆಂಚ್ ಫ್ರೈ ಅಷ್ಟೇ. ಫ್ರೈ ಇರಬೇಕಿತ್ತು ಕರ್ಮ ಲಾಸ್ಟ್ 4th ಐಟಮ್ಸ್ ಇದು ಐಸ್ ಕ್ರೀಮು. ನಂಗೆ ತಿಂದಾಗ ಒಂಥರ ಅಲ್ಲೂ ಜುಮ್ ಅಂತ ನಾವು ಬರ್ಗರ್ ಮತ್ತು ಇದೆಲ್ಲ ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಯಿತಾ. ನಮಗೆ ಇದೊಂದೇ ತಿನ್ನೋಕ್ಕಾಗ್ತಿಲ್ಲ, ಫುಲ್ ಗಂಟಲು ತನಕ ತುಂಬಿಬಿಟ್ಟಿದೆ. ಬಿಕಾಸ್ ಆಲ್ರೆಡಿ ಹೊರಗಡೆ ಊಟ ಎಲ್ಲ ಮಾಡ್ಕೊಂಬಂದಿದ್ವಲ್ಲ, ಅದಕ್ಕೆ ಎಲ್ಲ ಹಾಗಾಗಿ ಇಟ್ಬಿಟ್ಟಿದ್ದಾರೆ. ಇಷ್ಟು ತನಕ ಸುತ್ತಾಡಿ ಎಲ್ಲ ತಿಂದು ಮುಗೀತು. ಈಗ ಮನೆಗೆ ಹೊರಟ್ವಿ. ಹೊರಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಅದು ಇದು ತಿನ್ನೋಕ್ಕೆ ಇಲ್ಲಿ ಉಂಟು. ಇನ್ನೊಂದು ಸಖತ್ತಾಗಿರೋ ಡೆಕೋರೇಷನ್ ಅಂದರೆ ನೋಡಿ, ಫ್ರಂಟಲ್ಲೇ ಇಟ್ಬಿಟ್ಟಾರೆ. ಯಾರೋ ಫೋಟೋ ತೆಗಿ ಅಂತ ಬೇರೆ ಹೇಳಿದ್ರು, ಇವಳು ಫೋಟೋ ತೆಗಿತೀನಿ ಅಂತ ಹೋದ್ಲು.